24ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯ 3 ಕ್ರಮಾನುಗತ ಪದಗಳ ಮೊತ್ತ 21 ಆದರೆ ಎರಡನೆಯ ಪದ ಕಂಡುಹಿಡಿಯಿರಿ. ಸೊ ಇಲ್ಲಿ ಸಮಾಂತರ ಶ್ರೇಣಿಯ 3 ಕ್ರಮಾನುಗತ ಪದಗಳನ್ನ ಊಹಿಸ್ಕೊಳ್ಬೇಕು ನಾವು. ಸೊ ಇಲ್ಲಿ ಸಮಾಂತರ ಶ್ರೇಣಿಯ 3 ಕ್ರಮಾನುಗತ ಪದಗಳು a ಮೈನಸ್ ಟಿ, a ಪ್ಲಸ್ ಟಿ ಆಗಿರಲಿ. ಸೊ ಇಲ್ಲಿ a ಏನಾಗಿದೆ ಹೇಳಿ, ಮೊದಲ ಪದ. ಸೊ ಇದು ಎ ಅನ್ನೋದು ಮೊದಲ ಪದ ಆಗತ್ತೆ. ಡಿ ಏನಾಗತ್ತೆ, ಸಾಮಾನ್ಯ ವ್ಯತ್ಯಾಸ. ಓಕೆ, ಸೊ ಇಲ್ಲಿ ಅವ್ರೇನ್ ಹೇಳ್ತಾ ಇದ್ದಾರೆ, ಸಮಾಂತರ ಶ್ರೇಣಿಯ 3 ಕ್ರಮಾನುಗತ ಪದಗಳ ಮೊತ್ತ. ಸೊ ಇದು A1, A2, A3 3 ಕ್ರಮಾನುಗತ ಪದಗಳು. ಸೊ ಇವುಗಳ ಮೊತ್ತ ಎಷ್ಟಿದೆ, 21 ಇದೆ ಅಂತೆ. ಹಾಗಾಗಿ a ಮೈನಸ್ ಟಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಟಿ. ಸೊ ಇವುಗಳ ಮೊತ್ತ 21 ಆಗಿದೆ. ಸೊ ಈಗ ನಾವು ಎ ಯ ಬೆಲೆಯನ್ನ ಕಂಡುಹಿಡಿಬೇಕು. ಸೊ ಸಮೀಕರಣವನ್ನ ಸರಳಗೊಳಿಸೋಣ. ಸೊ ಏನಾಗತ್ತೆ, ಇದು a ಪ್ಲಸ್ ಎ ಪ್ಲಸ್ ಎ 3a ಆಗತ್ತೆ. ಮೈನಸ್ ಟಿ ಪ್ಲಸ್ ಟಿ ಕ್ಯಾನ್ಸಲ್ ಆಗತ್ತೆ, ಇಸ್ ಈಕ್ವಲ್ ಟು 21. ಸೊ a ಇಸ್ ಈಕ್ವಲ್ ಟು 2 ಕಡೆ 3ರಿಂದ ಭಾಗಿಸಿದಾಗ 21 ಡಿವೈಡೆಡ್ ಬೈ 3. ಸೊ a ಇಸ್ ಈಕ್ವಲ್ ಟು ಏನಾಗುತ್ತೆ, 7 ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಎರಡನೆಯ ಪದ ಯಾವ್ದಾಗಿತ್ತು ಹೇಳಿ, A2 ಅಲ್ವಾ, ಎ. ಹಾಗಾಗಿ ಎರಡನೆಯ ಪದ ಏನಾಗುತ್ತೆ, 7 ಆಗುತ್ತೆ. ಓಕೆ.